ದೀಪಾವಳಿ ಹಬ್ಬದ ಪ್ರಯುಕ್ತ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಬಂಪರ್ ಕೊಡುಗೆ. ಹೌದು ಸ್ನೇಹಿತರೆ, ನಿಮ್ಮ ಖಾತೆಗಳಿಗೆ ದೀಪಾವಳಿ ಹಬ್ಬಕ್ಕೆ 6,000 ಹಣ ಬಿಡುಗಡೆ ಆಗ್ತಾ ಇದೆ. ಅಂದ್ರೆ ಇವತ್ತಿನಿಂದನೇ ನಿಮ್ಮ ಖಾತೆಗಳಿಗೆ 6,000 ಹಣ ಜಮಾ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ, ಯಾವ್ಯಾವ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ, ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ, ಇದರಲ್ಲಿ ಯಾರೆಲ್ಲ ಹಣ ಪಡಿತಾ ಇದ್ದಾರೆ, ಯಾರಿಗೆಲ್ಲ ಬರೋಲ್ಲ, ಯಾವ ಜಿಲ್ಲೆಗೆ ಬರೋಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಅಂದ್ರೆ ಇವತ್ತ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೊಸ ಅಪ್ಡೇಟ್ ಬಂದಿದೆ. ಅಂದ್ರೆ ಇಲ್ಲಿ ಬಹಳಷ್ಟು ಮಂದಿ ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಚಿಂತೆ ಮಾಡೋದನ್ನ ಬಿಟ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಹಣನೇ ಬೇಡ ಸರ್ ನಮಗೆ ಅಂತ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಕೆಲವ್ರಿಗೆ 22ನೇ ಕಂತಿನ ಹಣ ಬಂದಿಲ್ಲ, ಕೆಲವ್ರಿಗೆ 21ನೇ ಕಂತಿನ ಹಣ ಬಂದಿಲ್ಲ, ಕೆಲವರಂತೂ 23ನೇ ಕಂತಿನ ಹಣ ಬಿಡುಗಡೆ ಆಯ್ತಲ್ಲ ಸರ್, ನಮಗೆ ಯಾಕೆ ಬಂದಿಲ್ಲ, ಬೇರೆಯವ್ರಿಗೆಲ್ಲ ಬಂದಿದೆಯಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಒಂದು ಕಡೆಗಂತೂ ಕೆಲವೊಂದು ಮಾಧ್ಯಮಗಳಲ್ಲಿ ಈಗಾಗಲೇ 24ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲಾ ಕನ್ಫ್ಯೂಷನ್ ಆಗಿ ಇದು ಹಣ ಬಂದ್ರು ಬರ್ಲಿ ಬಿಟ್ರು ಬಿಡ್ಲಿ ಅಂತ ಹೇಳಿ ಜನ ಬಹಳಷ್ಟು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ರಾಜ್ಯ ಸರ್ಕಾರ ದೀಪಾವಳಿ ಹಬ್ಬಕ್ಕೆ ಬಂಪರ್ ಗಿಫ್ಟ್ ಅನ್ನ ಕೊಟ್ಟಿದೆ. ಹೌದು ಸ್ನೇಹಿತರೆ, 6,000 ಹಣವನ್ನ ಬಿಡುಗಡೆ ಮಾಡ್ತಾ ಇದೆ. ಹಾಗಾದ್ರೆ ಬನ್ನಿ, ಹೆಚ್ಚಿನ ಒಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದೀನಿ. ಯಾರು ಬೇಜಾರಾಗುವಂತ ಅವಶ್ಯಕತೆ ಇಲ್ಲ. ಇಲ್ಲಿವರೆಗೆ ಯಾರ್ಯಾರಿಗೆ ಹಣ ಬಂದಿದ್ದಿಲ್ಲ, ಯಾರಿಗೆ ಪೆಂಡಿಂಗ್ ಹಣ ಬಾಕಿ ಇತ್ತು, 22ನೇ ಕಂತಿನ ಹಣ ಯಾರು ಪಡೆದಿದ್ದಿಲ್ಲ, 23ನೇ ಕಂತಿನ ಹಣಕ್ಕಾಗಿ ಯಾರ್ಯಾರು ಕಾಯ್ತಾ ಇದ್ರ, ಪ್ರತಿಯೊಬ್ಬರಿಗೂ ಬಂಪರ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನಿಮ್ಮ ಖಾತೆಗಳಿಗೆ 6,000 ಹಣ ಜಮಾ ಆಗ್ತಾ ಇದೆ. ಹೆಚ್ಚಿನ ಒಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, 21, 22, 23 ಇದೇ ತಿಂಗಳ ದೀಪಾವಳಿ ಹಬ್ಬ ಇರೋದ್ರಿಂದ ದೀಪಾವಳಿ ಹಬ್ಬಕ್ಕೆ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಹಣ ಹಾಕ್ಬೇಕಂತ ಹೇಳಿ ರಾಜ್ಯ ಸರ್ಕಾರ ಖಡಕ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ಆದೇಶವನ್ನ ಕೊಟ್ಟಿದೆ. ಅದೇ ಪ್ರಕಾರ ಈಗ ಆಲ್ರೆಡಿ ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಇಲ್ಲಿ ಏನಪ್ಪಾ ಅಂತಂದ್ರೆ, ಬಹಳಷ್ಟು ಮಂದಿ ಏನಪ್ಪಾ ಅಂತಂದ್ರೆ 23ನೇ ಕಂತಿನ ಹಣ ಬಂತಾ ಇಲ್ಲ ಅಂತ ಬಹಳಷ್ಟು ಮಂದಿ ಕಾಯ್ತಾ ಇದ್ರು. ಬಿಡುಗಡೆ ಆಗಿರೋದು ನಿಜ, ಆದ್ರೆ ಕೆಲವರಿಗೆ ಮಾತ್ರ 23ನೇ ಕಂತಿನ ಹಣ ಬಂದಿತ್ತು. ಈಗ ಸಂಪೂರ್ಣವಾಗಿ 23ನೇ ಕಂತಿನ ಹಣ ಪ್ರತಿಯೊಬ್ಬರ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಇಲ್ಲಿ ಒಂದು ಗಮನದಲ್ಲಿ ಇಟ್ಕೊಳ್ಳಿ, 24ನೇ ಕಂತಿನ ಹಣ ಇನ್ನು ಬಿಡುಗಡೆ ಆಗಿಲ್ಲ. ಈಗ ಸದ್ಯದಲ್ಲಿ ಪ್ರಾಸೆಸ್ ಇರೋದು 23ನೇ ಕಂತಿನ ಹಣ. ಇದ್ರ ಜೊತೆಗೇನೆ ಇಲ್ಲಿ ಏನಪ್ಪಾ ಅಂತಂದ್ರೆ 22ನೇ ಕಂತಿನ ಹಣ ಜೊತೆಗೆ ಪೆಂಡಿಂಗ್ ಇರುವಂತ ಒಂದು 21ನೇ ಕಂತಿನ ಹಣ ಯಾರಿಗಾದ್ರೂ ಬಂದಿಲ್ಲ ಅಂದ್ರೆ 3 ಸೇರಿ 6,000 ಹಣವನ್ನ ಒಟ್ಟಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಒಂದು ಏನಪ್ಪಾ ಅಂತಂದ್ರೆ, ದೀಪಾವಳಿ ಹಬ್ಬಕ್ಕೆ ಕಂಪಲ್ಸರಿ ಪ್ರತಿಯೊಬ್ಬರ ಖಾತೆಗಳಿಗೆ ಹಣ ಜಮಾ ಮಾಡೇ ಮಾಡ್ತಾರೆ. ಹೌದು ಸ್ನೇಹಿತರೆ, ಕೆಲವ್ರಿಗೆ 4,000 ಬರ್ಬೋದು, ಕೆಲವ್ರಿಗೆ 2,000 ಬರ್ಬೋದು, ಇನ್ನು ಕೆಲವ್ರಿಗೆ 6,000 ಹಣ ಬರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗ ಲಿಸ್ಟ್ ಆಲ್ರೆಡಿ ರೆಡಿ ಆಗಿದೆ, ಅದ್ರ ಪ್ರಕಾರ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ನಮಗೆ ಬಂದಿರುವಂತ ಒಂದು ವರದಿ ಪ್ರಕಾರ ಇವತ್ತ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಅಂದ್ರೆ, ಇವತ್ತಿನಿಂದನೇ 6,000 ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ. ನಮಗೆ ಬಂದಿರುವಂತ ಒಂದು ವರದಿ ಪ್ರಕಾರ 29 ಜಿಲ್ಲೆಗಳಿಗೆ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಜಿಲ್ಲೆಗಳ ಹೆಸರುಗಳನ್ನು ಹೇಳ್ತೀನಿ. ಹಾಸನ ಜಿಲ್ಲೆ, ಕಲಬುರಗಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಗದಗ ಜಿಲ್ಲೆ, ಧಾರವಾಡ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಉತ್ತರ ಕನ್ನಡ, ದಾವಣಗೆರೆ, ಉಡುಪಿ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ಚಿಕ್ಕಮಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ರಾಯಚೂರು, ಮೈಸೂರು, ವಿಜಯಪುರ, ಬೀದರ್, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಮತ್ತೆ ಹಾವೇರಿ, ಕೊಪ್ಪಳ, ಕೋಲಾರ, ಕೊಡಗು ಮತ್ತೆ ಬಾಗಲಕೋಟೆ ಅಂತ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಇಷ್ಟು ಜಿಲ್ಲೆಗಳಿಗೆ 29 ಜಿಲ್ಲೆಗಳಿಗೆ ಒಟ್ಟು 6,000 ಹಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ. ಅಂದ್ರೆ ಇದರಲ್ಲಿ ಯಾರಿಗೆ ಹಣ ಬಂದಿಲ್ಲ, ಕಂತುಗಳ ಹಣ ಪೆಂಡಿಂಗ್ ಇದ್ದು ಅವ್ರಿಗೆ ಸಂಪೂರ್ಣವಾಗಿ ಬರುತ್ತೆ. ಮತ್ತೆ ಕೆಲವರಿಗೆ 2 ಕಂತುಗಳ ಹಣ, ಕೆಲವರಿಗೆ 3 ಕಂತುಗಳ ಹಣ ಬರುವಂತ ಸಾಧ್ಯತೆ ಇದೆ. ಜಸ್ಟ್ ನೀವು ಅಕೌಂಟ್ ಅನ್ನ ಇವತ್ತಿನಿಂದ ಚೆಕ್ ಮಾಡ್ತಾ ಇರಿ. ದೀಪಾವಳಿ ಹಬ್ಬಕ್ಕೆ ನಿಮ್ಮ ಖಾತೆಗಳಲ್ಲಿ 6,000 ಹಣ ಇರುತ್ತೆ. ಸೊ ಒಟ್ಟಾರೆಯಾಗಿ ದೀಪಾವಳಿ ಹಬ್ಬಕ್ಕೆ ಹಣ ಬಂದ್ರೆ ಸಾಕಪ್ಪ ಅಂತ ನಾವು ಕೂಡ ಒಂದು ರಿಕ್ವೆಸ್ಟ್ ಅನ್ನ ಮಾಡಿಕೊಳ್ತಾ ಇದ್ವಿ. ಯಾಕಂದ್ರೆ ಈಗ ಆಲ್ರೆಡಿ ನಾವು ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಆಲ್ರೆಡಿ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿರುವಂತದ್ದು, ಹಣ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದೆ. ಜಸ್ಟ್ ಕಾಯ್ತಾ ಇರ್ರಿ, ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ. ಹಾಗಾದ್ರೆ ಯಾರಿಗೆ ಹಣ ಬಂತು, ಯಾರಿಗಿಲ್ಲ, ಎಷ್ಟು ಬಂತು, ಮತ್ತೆ ಇನ್ನು ಯಾವ ಜಿಲ್ಲೆಗಳಿಗೆ ಬಂದಿಲ್ಲ, ಯಾವ ಜಿಲ್ಲೆಗಳಿಗೆ ಬರಬೇಕು, ಎಲ್ಲ ಕಂಪ್ಲೀಟ್ ಆದಂತ ಒಂದು ಕಮೆಂಟ್ ಅನ್ನ ನಮಗೆ ಮಾಡಿ ತಿಳಿಸಿ.